ಆಸ್ಪತ್ರೆಗೆ ಹೋಗಿ ಬರ್ಬೇಕಾಗಿತ್ತು ಕಣಮ್ಮ ಸೂಸು. ಹೋಗಿ ಬರ್ಬೇಕಾಗಿತ್ತು ಕಣಮ್ಮ. ಈ ಸಕ್ಲೇಶ್ ಇನ್ನೂ ಬರಲೇ ಇಲ್ಲ ನೋಡು. ನಾಯಿ ಕಡ್ದೈತಲ್ಲ ಸೂಸುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಕೈ ಮೇಲೆಲ್ಲ ಇದಾಗೈತೆ, ಹಂಗೇನೆ ಕಾಲೆಲ್ಲ ಕಡ್ದೈತೆ ಕಣಮ್ಮ. ಭಾಳ ಕಡ್ದ್ಬಿಟ್ಟೈತೆ. ನನಗೆ ರಾತ್ರಿ ಗೊತ್ತಾಗ್ಲಿಲ್ಲ, ಇವಾಗ ಬೆಳಗ್ಗೆ ಆಗ್ತಾ 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 ಉರಿ 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 ಆಗ್ತೈತೆ ಕಣಮ್ಮ. ಇವ್ರು ಇನ್ನೂ ಬರಲಿಲ್ವಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಸಕ್ಲೇಶ್ ಇನ್ನೂ ಬರಲಿಲ್ಲ, ಜವಾಬ್ದಾರಿನೇ ಇಲ್ಲ ಇವ್ರಿಗಂತೂ. ನಾಯೇ ಇರಲಿಲ್ಲಮ್ಮ ನೋಡಮ್ಮ, ನಾಯಿ ಎಲ್ಲಿ ತಂದುಬಿಟ್ಲೋ ಏನೋ. ಏಪ್ಪ ನಾಯಿ ಸವಾಸ ಅಲ್ಲ ಅವಳು. ಗೆಲನ ಯಾರ ಮಾಡ್ತಾ ಇದ್ದಾರೆ, ಯಾರದಲ್ಲಿ ನೋಡೋಣ ಅಂತಲೇ ನಾಯಿ ಕರ್ಕೊಂಬಂದ್ಬಿಟ್ಟವಳೇನಪ್ಪ. ನಾಯಿ ಇರಲಿಲ್ಲ ಅಲ್ವೇ ಅವತ್ತು ಫಸ್ಟ್ನೇ ದಿನ ಹೋದಾಗ? ಇಲ್ಲ ಕಣಮ್ಮ, ನಾಯಿ ಇರಲಿಲ್ಲ, ಯಾಟ್ ಇರಲಿಲ್ಲ. ಅದೇನಿಲ್ಲಡು ಒಂದಿಷ್ಟು ಬೊಗಳಿದ್ರೆ ನನ್ನ ನಾಯಿ ಐತೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಅದು ಬೊಗಳು ಇಲ್ಲ ಏನಿಲ್ಲ, ಬಂದಿದ್ದೇನೆ ಮ್ಯಾಕ್ ಆಡ್ರಿಗಲ್ಲ ಹಾಕ್ಬಿಡ್ತು. ಮ್ಯಾಕ್ ಹತ್ತಿ ಕಿತ್ತು ಬಿಡ್ತು ಕಣಮ್ಮ. ಅಯ್ಯೋ ಶಿವನೆ, ಅದರಿದ್ರದ್ದು ನೋಡಿ ಹಂಗೆ ಕಿತ್ತೈತಂಗೇನೆ ಹಾಳಾದ್ದು. ಹೋಗತ್ತ ಇದೊಳ್ಳೆ ಸವಾಸಾತಮ್ಮ. ಅಲ್ಲ ಹಸಿ ಹೋಗ್ಬೇಕಾರೆ ಪಟ್ಟು ಇವಾಗ ಹೋಗ್ಬೇಕು. ಅಯ್ಯೋ ಅವಳು ನಾಯಿ ತಂದು ಕಟ್ಟಾಕಿ ಅವಳು ಅಂದಮೇಲೆ ಅದೊಂದು ಸತಿ ಕಂಡ್ಕೊಂಡವ್ರೆ ಅಂದರೆ ಏನಿಲ್ಲ ಓದ್ತಡಿಗೆಲ್ಲನ ಬೊಗಳುತ್ತಿ. ನೀನು ಹೋಗ್ಬೇಕಾರೆ ಒಂದಿಟ್ಟು ಇವಾಗ ಹೋಗು ಸುಸಮ್ಮ. ಕಣಮ್ಮ ಏನು ಮಾಡೋಣ ಹೋಗತ್ತ. ಇದೊಳ್ಳೆ ನನಗೆ ಸವಾಸಾತ್ ನಾಯಿ ತಕಡಿಸ್ಕೊಂಬಂದಿದ್ದು. ಸತಿ ಹೋದಾಗ ಏನೇನು ಇರಲಿಲ್ಲ, ಫಸ್ಟ್ನೇ ಸತಿ ಹೋಗಿದ್ನಲ್ಲ ಅವಾಗ ಏನೇನು ಇರಲಿಲ್ಲ ಕಣಮ್ಮ. ಅಲ್ಲಿ ಅಕ್ಕಿ ನಾನು ಬಿಡು ಏನಿಲ್ಲ ನಾಯಿ ಪಾಯಿ ಅಂತೇಳಿ ಧೈರ್ಯವಾಗಿ ಹೋದೆ. ನನಗೇನು ಗೊತ್ತವಳು ಸಾಕಿರ ನಾಯಿ ಐತೆ ಅಂತ ಹೇಳಿ. ಇದೊಳ್ಳೆ ಸವಾಸಾತಲ್ಲಪ್ಪ ಮಂಗಾಗುತ್ತೆ ನನಗೆ. ಅಯ್ಯೋ ಇದ್ಯಾಂಕೆ ಸುಸು ಹಿಂಗಾಗೈತೆ? ರಾತ್ರಿ ಎದ್ದು ಹೊರಕ್ಕೆ ಹೋಗಿದ್ಲ ನಾಯಿ ಕಡೆ ಎತ್ಕಣಿ. ಏನಾಗಿಲ್ಲ. ನಾಯಿ ಅದೇ ಯಾವುದೋ ಒಂದು ನಾಯಿ ಬಂದಿತ್ತಂತೆ, ಅದು ಹೊರಕ್ಕೆ ಹೋಗಿದ್ಲಲ್ಲ ಆವಾಗ ಕೊಡ್ದೈತಿ. ಏನಾಗಿಲ್ಲ. ಅಯ್ಯೋ ಯಪ್ಪ ನಾಯಿ ಕಡಿತೆ ನಿನ್ ಗ್ರಾಚಾರನೇ ಸರಿ ಇಲ್ಲ ಕಣೆ ಸುಸು. ಯಾಕ ನಿನ್ನ ಟೈಮೇ ಚೆನ್ನಾಗಿಲ್ಲ. ಯಾಕನ ನಿನಗೆ ಟೈಮ್ ಚೆನ್ನಾಗಿಲ್ಲ ಅನ್ಸುತ್ತೆ. ಎಲ್ಲನ ಶಾಸ್ತ್ರನ ಕೇಳಕ್ಕಿಲ್ಲೇ ಸುಮ್ಮನೆ ಇವಳೊಬ್ಳು ಏನಾನ ಒಂದು ಹೇಳ್ಕೆ ಬಂದುಬಿಡ್ತಾಳೆ. ನನಗೇನಾದ್ರೂ ಇವಳಿಗೆ ಖುಷಿ ಏನಪ್ಪ? ಖುಷಿ ಏನಲ್ಲ ಕಣೆ. ಅಯ್ಯೋ ಪಾಪ ಹೆಂಗಾಗೈತೆ, ದಿನದಿನಕ್ಕೂ ಒಂದೊಂದು ಆಗ್ತಾ ಇತ್ತಲ್ಲ ನಿನಗೆ. ಅಯ್ಯೋ ಅವಣ್ಣ ಇಂಜಿನಿಯರು ಅಂತಂದೆ, ಇಂಜಿನಿಯರ್ ಅಲ್ಲ ಅಂತ ಗೊತ್ತಾಯಿತು. ಆಮೇಲೆ ಅವಣ್ಣಗೆ ಮದುವೆ ಆಗೈತೆ ಎಂಬುದು ಗೊತ್ತಾಯಿತು. ಆಮೇಲೆ ಅವಕ್ಕ ಇಲ್ಲಿಗೆ ಬಂತು ಏಂತಿ. ಇವಾಗ ನೋಡಿದ್ರೆ ಹಿಂಗಾಗೈತೆ. ಒಂದ್ರ ಮೇಲೆ ಒಂದೊಂದ್ರ ಮೇಲೆ ನಿನಗೆ ಸಮಸ್ಯೆಗಳು ಗೊತ್ತಾ ಇದ್ದಾವಲ್ಲ, ಅದಕ್ಕೆ ನಿನಗೆ ಗ್ರಾಚಾರ ಚೆನ್ನಾಗೈತೋ ಇಲ್ವೋ, ನಿನ್ನ ಟೈಮ್ ಚೆನ್ನಾಗೈತೋ ಇಲ್ವೋ ಅಂತ ಹೇಳಿ ಕೇಳು ಅಂತ ಹೇಳ್ದೆ. ಎಲ್ಲ ಚೆನ್ನಾಗೈತೆ ಸುಮ್ಮನಿರು. ಸುಮ್ಮನಿರ್ತಾಯಿ ನೀನು, ಯಾತಾಗ್ಲಲ್ಲ ಹೇಳೋಕೆ ಬರಬೇಡ ಇಲ್ಲಿ. ಸುಮ್ಮನಿರು. ಇವಾಗ ಅವಳ ಪಾಡ ಅವಳಿಗಾಗೈತೆ ಅಂದ್ರೆ ನೀನು ಯಾತಾನ ಒಂದು ಹೇಳ್ಕೊಂಡು ಬತ್ತಿಯ ಕಡೆ ಅವನಿ. ನಮ್ಮ ಮನೆಯದು ಯಾತಾನ ಒಂದು ಇಡು ಸಿಗಾಕಿಲ್ಲ ನಿನಗೆ. ಯಾತಾನ ಹೇಳ್ತೀನಿ, ನಾವು ಹಂಗೆ ಬಂದು ಹೇಳ್ತೀನಿ ಮಂತಕ್ಕೆ. ಸುಸು ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ಅದಕ್ಕೆ ಬರ್ತೀನಿ. ಕ್ಲೋಸ್ ಫ್ರೆಂಡ್ ಆಗಿರೋದಕ್ಕೇನೆ. ಇಲ್ಲ ಅಂತಂದರೆ ನಾನೇನಕ್ಕೆ ಬರ್ತಿದ್ದೆ ಹೇಳು? ಈ ಪ್ರೀತಿ ಪ್ರೇಮನ ಎದುರಿಗೆಲ್ಲನ ನಾವಿವತ್ತು ಎಷ್ಟು ಸದ್ರ ಆಗ್ತೀವಿ ಗೊತ್ತಾ? ಮಾತಾಡಿಸ್ಲಿಲ್ಲ ಅಂತಂದರೆ ಶೌರ್ಯನ ಎದುರಿಗೂ ಅಷ್ಟೇ. ಅಯ್ಯೋ ಕ್ಲೋಸ್ ಆಗಿದ್ರು ಇಬ್ರು, ದೂರ ಆಗ್ಬಿಟ್ರು, ಇಬ್ರು ಬಾಡಿ ಆದರು ಅಂತ ಈಗಲೇ ಆಡ್ಕೊಂತಾರೆ ಕ್ಲೋಸ್ ಆಗಿದ್ದು. ಇವಾಗ ಇನ್ನೂ ಇಬ್ಬರು ದೂರ ಆಗಿರೋ ವಿಷಯ ಗೊತ್ತಾದರೆ ಆಡ್ಕೊಂತಾರೆ ಅಂತ ಹೇಳಿ ನಾನು ಅದಕ್ಕೇ ಮಾತಾಡಿಸ್ಕೊಂಡು ಬರ್ತೀನಿ ಅಷ್ಟೇ ಸುಸು. ತುಂಬ ಬೇಜಾರಾಗುತ್ತೆ ಕಣೆ ನಿನಗೆ ಹಿಂಗೆ ಆಗಿರೋದು ನೋಡಿದ್ರೆ. ನನಗೆ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ ನೀನು, ಅದಕ್ಕೆ ನನಗೆ ನಾಯಿ ಕಾಳು ನನ್ನ ಪಾಡು ನನಗಾಗೈತಿ ಅಂದರೆ ಕ್ಲೋಸ್ ಫ್ರೆಂಡ್ ಬೇರೆ ಇದ್ದು. ಯಾವ ಫ್ರೆಂಡ್ ಬೇಡ ಏನು ಬೇಡ ತಾಯಿ, ಹೋಗು. ನಮಗೆ ಯಾವ ಫ್ರೆಂಡು ಬೇಡ ಯಾತು ಬೇಡ, ಎಲ್ಲರ ಸವಾಸ ಮಾಡಿ ನಮ್ಗೆ ಆಲೇ ಸಾಕಾಗೈತತ್ತ. ನಮ್ಮ ಪಾಡು ನಮ್ಗೆ ಐತಂದ್ರೆ ನಿಂದೊಂದು ಬಿಡು, ಅದೇನಾಗಲ್ಲ. ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬ, ಸರಿ ಹೋಗುತ್ತೆ ಅದೆಲ್ಲನ. ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ಬಿಟ್ರೆ ಏನಿಲ್ಲ, ಬೇಗ ವಾಸಿ ಆಗಿಬಿಡುತ್ತೆ. ಅದೇನು ನಾಯಿ ಕಡ್ದಿರೋದೇನು ಏನಿದಿಲ್ಲ, ಏನು ಖರ್ಚೈತೆ ಅಷ್ಟೇನು ಕಿತ್ತಿಲ್ವಲ್ಲ ಇಟ್ಕೊಂಡು. ಮ್ಯಾಗ್ಲಿಂದ ಕೆಳಕನ ಹಿಂಗೆ ಕಾಲಾಗಿ ಹಿಂಗೆ ಗಂದೈತಿ. ಅಲ್ಗೂ ತಡಿ ಬಂದಿಟ್ಟು ಅಲ್ಲು ಎಟ್ಟೇವೆ. ಇಂಜೆಕ್ಷನ್ ಮಾಡಿಸ್ಕೊಂಬರ್ಬೇಕು. ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರೆ ಸರಿ ಹೋಗ್ತೈತಿ. ಈ ಸಕ್ಲೇಶ್ ಇನ್ನೂ ಬರಲಿಲ್ವೇ? ಈ ಸಕ್ಲೇಶಿಗೆ ಎಷ್ಟಪ್ಪ ಹೇಳಿ ನಾನು ಅನ್ನಂಗೆ ಆಗೈತೆ. ಹೋಗತ್ಲಾಗೆ ಬರೋದೇ ಇಲ್ವಲ್ಲಮ್ಮ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನನ್ನ ಹೆಂಡ್ತಿಗೆ ನಾಯಿ ಕಡ್ದೈತಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇನು ಸ್ವಲ್ಪನೂ ಇಲ್ಲ. ಹಾಗೆ ಏನಮ್ಮ ಮಾಡಲಿ. ಜವಾಬ್ದಾರಿ ಇಲ್ದನ್ನು ಕಟ್ಕೊಂಡ್ರೆ ಹಿಂಗೆ. ಮತ್ತೆ ನಾನು ಅದಕ್ಕೆ ಹೇಳ್ದೆ ಒಂದಿಟ್ಟು ಹಿಂದೆ ಮುಂದೆ ನೋಡಮ್ಮ ಅಂತೇಳಿ. ಯಾತು ನೋಡಲಿಲ್ಲ ಏನಿಲ್ಲ. ಇವತ್ತು ನಾನು ಸಾದ್ರ ಅದೇ ಹೋಗತ್ತ. ಇವತ್ತು ಎಂಥ ಪರಿಸ್ಥಿತಿ ಬಂತು ನನಗೆ. ಅಮ್ಮ ಯಾದಳು ಎಂಥದ್ದು ಮಾಡಿದ್ಲಪ್ಪ ಅಂತಾರೆಲ್ಲ ನನ್ನ. ನಂಟಿ ನಿನ್ನೂ ಬೈಕಂತಾರೆಲ್ಲನ.
ಇವತ್ತು ಸೂಸು ನಾನು ಎಷ್ಟು ಜನ ಹೆಂಗೆ ಬೈಕೆಂಬ್ತಾರೆ ಗೊತ್ತಾ, ಇವಳೆಂತ ತಾಯಿ ಅಂತ ಬೈಕೆಂಬ್ತಾಳೆ ಕಣೆ. ನಿನ್ನಿಂದನ ಅಯ್ಯೋ ನಮ್ಮ ಹುಡುಗರು ಮಾತಾಡಿಸ್ದಂಗಾದ್ರು, ಇಬ್ರು ಗಂಡು ಮಕ್ಕಳು ಮುಂದಿದ್ರು ಮಾತಾಡ್ಸಲ್ಲ ನನ್ನ. ಅದ್ದಾಗ ವರ ಕುಕ್ಕೊಂಡಿದ್ದೆ, ನೀನೊಬ್ಳು ತಾಯಿ ಹೋಗು ಮಗಳನ್ನೇನೆ ಹಾಳು ಮಾಡಿಕ್ಕಿದೀಯ ಅಂತ ಹೇಳಿ ಬೈದ್ರು ಇಬ್ರಳು ಗಂಡು ಮಕ್ಕಳು. ನಿನ್ನಿಂದನ ಇವತ್ತು ನಿಮ್ಮ ಅಣ್ಣ ಇರು ನನಗೆ ದೂರ ಆದರು. ಹೋಗು. ಎಲ್ಲಾರನ್ನೂ ದೂರ ಮಾಡ್ಕೊಂಡಿದ್ದಾತು. ನಮಗೆ ಯಾರನ್ನ ಇದ್ರೆ ಕಷ್ಟ ಸುಖ ಆದಾಗ ಈಗ ನೋಡು, ಹಿಂಗೆ ಕಷ್ಟ ಸುಖ ಅಂದಾಗ ಯಾರನ್ನ ಇರಬೇಕಣಮ್ಮ. ನಾನು ಇಲ್ಲೋಡು, ಕಷ್ಟ ಸುಖ ಅಂದಾಗ ಯಾರೋ ದೂರಲಿರೋರು ಬರಲ್ಲ, ಅಕ್ಕಪಕ್ಕದಾಗಿರೋರೇನೇ ಇಲ್ಲಿರೋರೇ ಬರೋದು. ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಯವನ್ನೆಲ್ಲ ನಿನ್ನ ಸೆನಕ್ಕೆ ಮಾತಾಡ್ಸ್ಕೊಂಡಿದ್ರಿ ಇವತ್ತು ಬರೋರ ಕಷ್ಟ ಸುಖ ಅಂದಾಗ. ಇವತ್ತು ನೋಡೋರು ಬರ್ದಂಗಾದ್ರು. ನಾನಂತೂ ಅವ್ರ ಮನೆ ಬಾಗ್ಲಿಗೆ ಸುತ್ತಾರ್ಕೊಂಡು ಹೋಗಲ್ಲ ಕಣಮ್ಮ. ನೀನೇನು ನಾನು ಮಾತ್ರ ಹೋಗಲ್ಲ. ನಮ್ಗಾಲೆ ಸಾಕಾಗೈತಮ್ಮ, ನನಗೂ ಆಗಲ್ಲ. ಅಲೆಕ್ಕ ಈ ಕಾಲು ಎಲ್ಲ ನೋಯ್ತವೆ, ನನಗಂತೂ ಬದುಕು ಮಾಡೋಕ್ಕಾಗಲ್ಲ ಕಣಮ್ಮ ತಾಯಿ. ಹೆಂಗೆ ಸೊಸೆರು ಮಾಡಿತ್ತಿದ್ರು ಸುಮ್ಮ ಕುಕ್ಕಂತಿದ್ದೆ. ಇವಾಗ ನಮ್ಗೆ ಆಗೋದೇ ಇಲ್ಲ, ಕಾಲೆಲ್ಲ ಒಡ್ತು ಗೊತ್ತಾವೆ ಹೆಂಗೇನೆ. ಎದ್ದೇಸ್ಕೆಲ್ಲ ಎದ್ದು ಹೊರ ಕುಕ್ಕೊಂಡಿದ್ದೆ, ಕಾಲೆಲ್ಲ ಒಡಿಯವ ಹಂಗೇನೆ. ಪಟ 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 ಒಡಿಯ. ಒಬ್ಬಳೇ ಒಟ್ಟು ಬದುಕು ಮಾಡ್ಕೋಬೇಕು, ಪ್ರತಿಯೊಂದು ಬದುಕು ನಾನೇ ಮಾಡ್ಕೋಬೇಕು. ಹೋಗತ್ತಾ ಆಗಲ್ಲ ತಾಯಿ, ನನ್ನ ಕೈಲಂತೂ ಆಗಲ್ಲ. ನೀನೇನು ಮಾಡ್ತೀಯ ಗೊತ್ತಿಲ್ಲ, ನನ್ನ ಕೈಲಂತೂ ಬದುಕು ಮಾಡೋಕ್ಕಾಗಲ್ಲ. ನೋಡಿ ನಮ್ಮಮ್ಮ ಇವಾಗ ಹಿಂಗಂಬದ, ಏಮ್ಮ ಸುಮ್ಮನಿರಿ, ಇರ್ತೀನಿ ಹೆಂಗಿದ್ದಂಗೆ ಸುಮ್ಮನಿರೋದು ಕಲಿ ನೀನು. ನೀನು ಸುಮ್ಮನೆ ಅವತಾರ ಆಡಬೇಡ. ನಿನ್ನ ಮಕ್ಳು ಮಾತಾಡ್ತಿದ್ರು ಅದೇವಷ್ಟು, ನಾನೆಲ್ಲ ನೋಡ್ಕೊಂತಿಲ್ವಿ, ನಾನೆಲ್ಲ ನೋಡ್ಕೊಂತೀನಿ ಸುಮ್ಮನಿರು. ಏನು ನನ್ನ ಗಂಡು ದುಡಿತಾನೆ, ತಂದು ಕೊಡ್ತಾನೆ. ಅಯ್ಯೋ ದುಡಿದ್ರೂ ಇವತ್ತು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಣಮ್ಮ. ಅಲ್ಲೇ ವಯಸ್ಸೋಗ್ತಾನ ಕೈ ಕಾಲೆಲ್ಲ ನೋವು ಬರ್ತಾವೆ. ನಾನು ಆಸ್ಪತ್ರೆ ಬೇರೆ ಹೋಗಿ ಬರಬೇಕಾಗಿತ್ತು. ಯಾಕನ ಕೈ ಕಾಲೆಲ್ಲ ನೋವು ಅಂದ್ರೆ ನೋವು, ಬೋಲ್ ಕೈ ಕಾಲು ನೋವು. ನನಗಾಗಲ್ಲ ಅಲ್ಲೇನೆ ಮಾಡೋಕ್ಕೆ ಮೊದಲು ನನಗೆ. ಅದಕ್ಕೇನೆ ಆಗಲ್ಲ ಹೇಳಿ ಪಾಪ. ನಿಮ್ಮ ಅಮ್ಮಯ್ಯ ಇಲ್ಲಿ ಬಂದಾಗಿಂದ ಹೆಂಗೆ ಸಣ್ಣ ತಂಗೇನಿ, ಯಾಕ ನಿಸಕ್ತಿ ಆದಂಗೆ ಆಗೈತೇನಪ್ಪ. ಯಾಕೆ ರಕ್ತ ಚೆಕಪ್ ಮಾಡಿಸ್ಕೊಂಬ. ಕಣೆ ಮಣ್ಣು ಹೋಗಿದ್ದೆ, ರಕ್ತ ಕಮ್ಮಿ ಐತಿ ಅಂತ ಹೇಳಿದ್ರು. ಸಣ್ಣಕ್ಕೆ ಬೇರೆ ಆಗೈನ 5 kg ಕಮ್ಮಿ ಆಗೈನಿ. ಅಲ್ಲಿ ಹೆಂಗನ ಅವ್ರು ಮಾಡಿಕ್ಕಾರ ಮಾರಾಗಿತ್ತು ನಮ್ಮ ಮಗಳು. ಹೆಂಗನ ಉಂತಿದ್ದೆ, ಇವಾಗ ಒಂಥರ ಸಣ್ಣ ಕಾದಂಗೆ ಆಗೈದು ನೋಡತ್ತ. ನಾನು 55 kg ಇದ್ದಾಳು, ಈಗ 50 kg ಆಗೈನಿ. ಭಾಳ ಸಣ್ಣಕ್ಕಾಗಿದ್ದೀರ. ಜೋರಿಸ್ಕೊಳ್ರಿ, ಮಾತ್ರೆ ತಗೊಳ್ರಿ ಆಂಟಿ. ತಗೋಬೇಕು, ಮಾತ್ರೆನೂ ತಗೋಬೇಕು. ಯಾಕೋ ಸಣ್ಣಕ್ಕಾಗಿ ನಿಶಕ್ತಿ ಆದಂಗೆ ಆಗೈತೆ. ಒಂಥರನ ಕೈ ಕಾಲೆಲ್ಲ ಸುಸ್ತಾಗುತ್ತೆ. ಹಂಗೆ ಆಗದು ಪಾಪ, ನಮ್ಮಂಥವ್ರಿಗೆ ಹೆಂಗೆ ಅನಿಸುತ್ತೆ. ನೀವು ಪಾಪ ಎಲ್ಲ ಕೆಲಸ ಮಾಡ್ಬೇಕಂದ್ರೆ. ಸಕ್ಲೇಶ್ ಬಂದ್ರ? ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ. ನಾಯಿ ಕಚ್ಚೈತೆ ನನ್ನ ಹೆಂಡ್ತಿಗೆ, ಬಂದು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಮಗೆ. ನಾಯಿ ಕಚ್ಚೈತೆ ನೋಡ್ರಿ. ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬನ್ನಿ ಸಕ್ಲೇಶ್, ಬನ್ನಿ. ಅದೆಲ್ಲ ನಂಬೇಡಿ, ಬನ್ನಿ. ಅದೆಲ್ಲ ರಾತ್ರಿ ಕನಸು. ಬಂದ್ಬಿಡಿ, ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ. ನೀವು ಬರ್ತೀರೋ ಇಲ್ವೋ ಅಂತ ಕಾಯ್ತಾ ಇದ್ದೆ ಅವಾಗಿಂದನು. ಈಗ ಬರ್ತಾರೆ, ಈಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಬನ್ನಿ ಸಕ್ಲೇಶ್, ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೀನು ಕನ್ಸು ಕಾಣ್ತಾ ಇದೆಯಾ? ನೀನು ಕನ್ಸು ಕಾಣ್ತಾ ಇರು. ನೀನು ಎಂಥ ಕೆಲಸ ಮಾಡಿದ್ಯೇ? ಥೂ, ಕಚಡ ನೀನು, ಕಚಡ ಅಲ್ಲ. ಬುದ್ಧಿ ಇರೋಳಾಗಿದ್ರೆ ಇಂಥ ಕೆಲಸ ಮಾಡ್ತಿದ್ದೇನೆ. ಬುದ್ಧಿ ಐತೇನೆ ನಿನಗೆ? ಬುದ್ಧಿ ಐತೇನೆ? ಥೂ, ಹೋಗಿ ನಾನು ನಿನ್ನ ಎಲ್ಲೆಲ್ಲನೋ ನೋಡಿ ನಾನು ನಿನ್ನೆಲ್ಲಿ ತಗ್ಲಾಕೊಂಡು ಏನೋ. ಥೂ, ನಿನ್ನ ಹತ್ರ ಇಂಥ ಬುದ್ಧಿ ಐತಾ? ಅಯ್ಯೋ ಅಲ್ಲ ಕಣೆ, ನೀನು ಯಾರ ಮೇಲೆ ಮಾಡಿದ್ರು ನನಗೆ ಇಷ್ಟೊಂದು ಕೋಪ ಬರ್ತಾ ಇರಲಿಲ್ಲ. ಆ ಮೂಕ್ ಪ್ರಾಣಿಗಳ ಮೇಲೆ ನೀನು ಇಷ್ಟೊಂದು ಮಾಡಿದ್ಯಾ, ಇಷ್ಟೊಂದು ನೀನು ದ್ವೇಷ ಮಾಡಿದ್ಯಾ ಅಂದರೆ ನಿನಗೆ ಎಷ್ಟು ಇರಬೇಡವಲೆ ನಿನಗೆ. ಸಕ್ಲೇಶ್ ಬನ್ನಿ, ಸಮಾಧಾನದಲ್ಲಿ ಮಾತಾಡೋಣ. ಅದೇನಾಯ್ತು ಅಂತಂದರೆ ಹೇಳಿದ್ನಲ್ಲ ನಾನು, ಈಗ ನವರಾತ್ರಿ ಆಗಿರೋದ್ರಿಂದ ನಾನು ರಾತ್ರಿ ಟೈಮು ಪೂಜೆ ಮಾಡ್ತೀನಿ. ರಾತ್ರಿ ಟೈಮ್ ಪೂಜೆ ಮಾಡಬೇಕಾದ್ರೆ ನಾನು ವಿಘ್ನೇಶ್ವರನ್ ಮಾಡೋಣ ಅಂತ ಸಗಣಿ ಉಂಡೆ ತರಕ್ಕೆ ಹೋಗಿದ್ದೆ ಅಂತ ಹೇಳಿಲ್ವಾ? ಮುಚ್ಚ ಬಾಯಿ, ಸುಳ್ಳು ಬೋಗ್ಲಬೇಡ ನೀನು. ಸುಳ್ಳು ಬೋಗ್ಳಿದ್ರೆ ಅಂದರೆ ಬಾಯಿ ಕೊಟ್ಬಿಡ್ತೀನಿ. ಮತ್ತೆ ಸುಳ್ಳು ಹೇಳೋದು ಕಲ್ತ್ಬಿಟ್ರೆ. ಎಷ್ಟು ಸುಳ್ಳು ಹೇಳ್ತೀಯ ನೀನು? ಎಷ್ಟು ಸುಳ್ಳು ಹೇಳ್ತೀಯ? ನಾನು ನಿನಗೆ ಕೊನೆ ಮಾತು ಹೇಳೋಗೋದಕ್ಕೆ ಬಂದಿದ್ದೀನಿ. ಏನಂತಂದರೆ ಕೇಳಿಸ್ಕೊ. ಈ ಸಕ್ಲೇಶ್ ಹೇಳೋ ಮಾತು ಕೇಳಿಸ್ಕೊ. ಕೊನೆ ಮಾತು ಹೇಳೋಗೋದಕ್ಕೆ ಬಂದಿದ್ದೀನಿ ನಿನಗೆ. ಬಾರಪ್ಪ, ಬಾ ಕುಕ್ಕ, ಸಮಾಧಾನದಾಗ ಮಾತಾಡ್ಬಾ. ಬಾ ಕುಕ್ಕ ಬಾ. ನಾನು ಸುಸ್ಸುಗೆ ಕೊನೆ ಮಾತು ಹೇಳೋಗೋದಕ್ಕೆ ಬಂದಿದ್ದೀನಿ. ಇವಳು ಇಂಥ ಬುದ್ಧಿ ಐತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಆದರೆ ಅವಳು ಏನು ಮಾಡಿದ್ರು ನಾನು ಸುಮ್ಮನಿರ್ತಿದ್ದೆ. ಬೇಕಾದರೆ ಕಲಾಗ ಅವಳು ಏನಾದರೂ ಮಾಡಿದ್ರು, ಬೇಕಾದರೆ ಬಿಡತ್ಲಾಗೆ ಹೋಗ್ಲಿ, ಇದ್ದಾವೇನೆ ಹೆಂಗಸ್ರವು, ಏನಾದರೂ ಒಂದು ಕಿತಾಪತಿ ಇದ್ದಿದ್ದೇನೆ ಅಂತ ಸುಮ್ಮನಾಗ್ತಿದ್ದೆ. ಕಲಾ ಮೇಲೆ ಏನಾದರೂ ಮಾಡಿದ್ರು. ಅವಳು ಹೋಗಿ ಅಂಥ ಪ್ರಾಣಿಗಳಿಗೆ ಮಾಡಿದ್ದಾಳಲ್ಲ ಇವಳು, ನನಗೇನೋ ತುಂಬ ಕೋಪ ಬಂತು. ತುಂಬ ಅಂದರೆ ತುಂಬ ಕೋಪ ಬಂತು.
ಮನುಷ್ಯರು ಬೇಕಾದರೆ ಎಷ್ಟಾದರೂ ದ್ವೇಷ ಮಾಡ್ಕೊಳ್ಳಿ, ಆದರೆ ಈ ಪ್ರಾಣಿಗಳು ಪಕ್ಷಿಗಳ ಮೇಲೆ ದ್ವೇಷ ಮಾಡೋರನ್ನ ಕಂಡ್ರೆ ನನಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಅವಕ್ಕೇನು ಗೊತ್ತಾಗುತ್ತಾ? ಅವೇನೇನು ಕೆಟ್ಟದ್ದು ಮಾಡ್ತಾವ? ಹಾಂ, ಹಂಗೆ ಯಾಕೆ ಮಾಡ್ಬೇಕು ಇವಳು? ಗೊತ್ತಾಗಲ್ವಾ ಇವಳಿಗೆ? ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.